ಹಾಯ್ ಫ್ರೆಂಡ್ಸ್. ಸೊ ಅಪ್ಡೇಟ್ ನೋಡೋಣ ಏನಾಗಿದೆ ಅಂತ. ನಿಫ್ಟಿ ಫ್ರೈಡೇ ಇಲ್ಲಿ ಕ್ಲೋಸ್ ಆಗಿತ್ತು 25,693 ಹತ್ತಿರ ಕ್ಲೋಸ್ ಆಗಿತ್ತು. ಸೊ ಇವತ್ತು ಅದೇ ಫ್ರೈಡೇ ನೋಡಿದಾಗ ಆರ್ ಎಸ್ ತುಂಬಾ ಫ್ಲಕ್ಚುಯೇಷನ್ಸ್ ಇತ್ತು, ತುಂಬಾ ಇಲ್ಲಿ ಮೇಲೆ ಹೋಗಿತ್ತು, ಅಪ್ ಮೂವ್ ಕೊಟ್ಟಿತ್ತು. ಇಲ್ಲಿ ಆರ್ ಎಸ್ ಐ ನೋಡಿದಾಗ 73 ಇತ್ತು. ಯಾವಾಗ ಟೈಮ್ ನೋಡಿ, 3:20 ನೋಡಿದಾಗಲೂ ಕೂಡ ಆರ್ ಎಸ್ ಐ 73 ಇತ್ತು. ಸೊ ನಾನು ಫ್ರೈಡೇ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಂತ್ಕೊಂಡು ನೋಡಿದಾಗ ಕಂಪ್ಲೀಟ್ಲಿ ಮೇಲೆ ಹೋಗಿದೆ, ಇನ್ನು ಮೇಲೆ ಹೋಗಲ್ಲ, ಇನ್ನು ಬೀಳುತ್ತೆ ಅನ್ನೋ ಥರದಲ್ಲಿ ನಾನು ನೋಡ್ತಾ ಇದ್ದೆ. ನೆಕ್ಸ್ಟ್ ಕ್ಯಾಂಡಲ್ ಏನಾಯಿತು, ಒಂದು ಫಾಲ್ ಆಯಿತು, ಒಂದು ಬಿಗ್ ಫಾಲ್ ಆಯಿತು. ಓಕೆ, ಫಾಲಿಂಗ್ ಸ್ಟಾರ್ಟ್ ಆಗಿದೆ, ಇನ್ನು ಕೆಳಗಡೆ ಬರುತ್ತೆ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, 25,700 ಇತ್ತಲ್ಲ, ಸೊ ಇಲ್ಲಿಂದ ಒಂದು 100 ಪಾಯಿಂಟ್ ಮೇಲೆ ಹೋದೆ. 25,200 ಮೇಲೆ ಹೋಗಲ್ಲ ಅಂತ ಹೇಳಿ ನಾನು ಇದನ್ನು ಶಾರ್ಟ್ ಸೆಲ್ ಮಾಡಿದ್ದೆ ಫ್ರೈಡೇ. ಸೊ ನೀವು ನನ್ನ ಲಾಸ್ಟ್ ವೀಡಿಯೋನಲ್ಲಿ ನೋಡ್ಬೋದು, 25,800 ಸೆಲ್ ಮಾಡಿದೆ. ಬಟ್ ಇವತ್ತು ಮಂಡೇ ನೋಡಿದ್ರೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಥರ. ಸೊ ಮಾರ್ಕೆಟು ತುಂಬಾ ಜಂಪ್ ಹೊಡೆದಿತ್ತು ನೋಡಿ. 25,800 ಹೋಗಲ್ಲ ಅಂತಂದಿದ್ದೆ, ಅದು 25,800 ಹೋಗಿ 900 ಟಚ್ ಆಯಿತು ಮಾರ್ನಿಂಗೇ. ಸೊ ನಾನು ಬೆಳಿಗ್ಗೆ ಮೊಬೈಲ್ ಓಪನ್ ಮಾಡ್ತಿದ್ದಂಗೆ 3,300 ರೂಪಾಯಿ ಲಾಸಲ್ಲಿ ತೋರಿಸ್ತಾ ಇತ್ತು, 3,300. ಇಮಿಡಿಯೇಟಾಗಿ ಏನು ಮಾಡೋದೇನು ಗೊತ್ತಾಗಲಿಲ್ಲ, ಸ್ವಲ್ಪ ವೆಯ್ಟ್ ಮಾಡ್ತಿದ್ದಂಗೆ ಸ್ವಲ್ಪ ರಿಕವರ್ ಆಯ್ತು ಮಾರ್ಕೆಟು. 3,000 ಆಲ್ಮೋಸ್ಟ್ 2,600 ಫಾಲ್ ಆಯ್ತು. ನಾನು ಲಾಸ್ ತೋರಿಸ್ತಾ ಇತ್ತಲ್ಲ, 2,600ಇಂದ ಅಲ್ಲಲ್ಲೇ ಓಡಾಡ್ತಾ ಇತ್ತು. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ಎಕ್ಸಿಟ್ ಆಗಲಿಲ್ಲ, ಪೊಸಿಷನ್ ಅಂತೂ ಎಕ್ಸಿಟ್ ಆಗಲಿಲ್ಲ. ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಸ್ ಏನೇನು ಮಾಡ್ಬೋದು ಅನ್ನೋದನ್ನು ತಲೆಯಲ್ಲಿ ಓಡಿಸ್ತಾ ಇದ್ದೆ. ಇಲ್ಲೊಂದು ಬಿಗ್ ಫಾಲ್ ಆಯ್ತಲ್ಲ, ಇಲ್ಲೊಂದು ಬಿಗ್ ಫಾಲ್ ಆದಮೇಲೆ ಒಂದು ಸ್ಮಾಲ್ ಅಪ್ ಟ್ರೆಂಡ್ ಹೋಗುತ್ತೆ ಅನ್ನೋ ಸ್ಕ್ಯಾಲ್ಪಿಂಗ್ ಥರ ಮಾಡ್ತಾಯಿದ್ದೆ. ಇಲ್ಲಿ ಫಾಲ್ ಆದಮೇಲೆ ಒಂದು ಅಪ್ ಟ್ರೆಂಡ್ ಕಾಲ್ ತೊಗೊಳ್ಳೋದು, ಇಲ್ಲಿ ಮೇಲ್ಗಡೆ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಟಚ್ ಆದಾಗ ಒಂದು ಬಿಗ್ ಫಾಲ್ ಆಗುತ್ತೆ ಅನ್ನೋ ಥರದಲ್ಲಿ ಒಂದು ಪುಟ್ ತೊಗೊಳ್ಳೋದು, ಆ ಥರ ಮಾಡ್ತಾಯಿದ್ದೆ. ಸೊ ಸ್ಕ್ಯಾಲ್ಪಿಂಗ್ ಮೂಲಕನೇ ಸೊ ನನ್ನ ಮೋಸ್ಟ್ ಆಫ್ ದಿ ಟ್ರೇಡ್ಸ್ನಿಂದನೇ ಹೊರಗಡೆ ಬಂದೆ. ಇದು ನೋಡಿ, ನಾನು ಲಾಸಲ್ಲೇ ಬುಕ್ ಮಾಡಿದೆ ಅವತ್ತು. ಫ್ರೈಡೇ ಏನು ತೊಗೊಂಡಿದ್ದೆ 25,800 ಕಾಲ್ ಸೆಲ್ ಮಾಡಿದ್ನಲ್ಲ, ಇದನ್ನು ಲಾಸಲ್ಲೇ ಎಕ್ಸಿಟ್ ಆದೆ. ಪ್ಲಸ್ ಇದನ್ನು ಹೆಡ್ಜ್ ಮಾಡಿದ್ದು ಕೂಡ, ಅದು ಕೂಡ ಲಾಸಲ್ಲಿತ್ತು, ಸ್ವಲ್ಪ ಟೈಮ್ ಡಿಕೆಯಿಂದ ಅದು ಕೂಡ ಲಾಸಲ್ಲಾಗಿತ್ತು. ಸೊ ಎರಡೆಲ್ಲ ಎಕ್ಸಿಟ್ ಆಗಿ ಬೇರೆ ಬೇರೆ ಪುಟ್ಟನ್ನು ನೋಡಿ, ಇದೆಲ್ಲ ಇತ್ತಲ್ಲ, ಸೊ ಇದು ಕೆಳಗಡೆ ಬೀಳುತ್ತೆ ಅಂತ ಹೇಳಿ ಪುಟ್ ತೊಗೊಳ್ಳೋದು, ಅದ್ರಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಮಾಡಿಕೊಂಡೆ. ಅದೇ ಥರ ಕಂಪ್ಲೀಟ್ಲಿ ಬರೀ ಸ್ಮಾಲ್ ಟ್ರೇಡ್ಸ್ ಮಾಡಿಕೊಂಡೆ, ಸ್ವಲ್ಪ ಪ್ರಾಫಿಟ್ ಮಾಡಿಕೊಂಡೆ. ಸೊ ನೋಡಿ, ಅಷ್ಟೊಂದೇನು ಲಾಸಸ್ ಆಗಲಿಲ್ಲ. 3,300ಇಂದ ಆಲ್ಮೋಸ್ಟ್ ನನ್ನ ಲಾಸಸ್ ಎಲ್ಲ ರಿಕವರ್ ಆಗಿ ಫೈನಲಿ ನಾನು ಮಾರ್ಕೆಟ್ 3.25 ಅಷ್ಟೊತ್ತಿಗೆ ನೆಗೆಟಿವ್ನಲ್ಲೇ ಇದೆ. ಸ್ವಲ್ಪ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ ಸೈಡ್ ಬಂದೆ, 0 to 300 ರುಪೀಸಿಗೆ ಬಂದೆ. ಸೊ ಖುಷಿ ಆಯಿತು. ನಾನು ಎಲ್ಲಿ ರೆಡ್ಡಲ್ಲಿ ಎಕ್ಸಿಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಸ್ಮಾಲ್ ರೆಡ್ಡಲ್ಲಿ ಆಗಿದ್ರು ಕೂಡ ಖುಷಿ ಆಗ್ತಿತ್ತು, ಏನು ತೊಂದರೆ ಇರ್ತಿಲ್ಲ, ಬೇಜಾರೇನು ಆಗ್ತಿರಲಿಲ್ಲ. ಬಟ್ ಸ್ಟಿಲ್ ಗ್ರೀನಲ್ಲಿ ಎಕ್ಸಿಟ್ ಆಗಿ ತುಂಬಾ ಖುಷಿ ಆಯಿತು. ನಾಳೆಗೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಸೊ ಮಾರ್ಕೆಟ್ ಎಷ್ಟು ಕ್ಲೋಸ್ ಆಗಿದೆ ಇವತ್ತು, 25,863 ಕ್ಲೋಸ್ ಆಗಿದೆ. 863 ಕ್ಲೋಸ್ ಆಗಿದೆ ಅಂತ ಹೇಳಿ ನಾನು 950 ಹೋಗಿದ್ದೀನಿ ನೋಡಿ, 25,950. ನಾನು ಮಾರ್ನಿಂಗ್ ಏನು ತೊಗೊಂಡು, ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ 25,860 ಇದ್ದಿದ್ದೀನಿ, 800 860 ಓಡಾಡ್ತಿತ್ತಲ್ಲ, ನಾನೇನು ಮಾಡಿದೆ, 900 ಕಾಲ್ನ ಸೆಲ್ ಮಾಡಿದ್ದೆ. 900ಗಿಂತ ಮೇಲೆ ಹೋಗಲ್ಲ ಅಂತ, ಯಾಕೆಂದರೆ ಆಲ್ರೆಡಿ 700ಇಂದ 800 850 ಓಡಾಡ್ತಾ ಇದೆ, ಇನ್ನು 900 ಹೋಗೋದೇ ಇಲ್ಲ, ಆಮೇಲೆ ನಾಳೆ ಎಕ್ಸ್ಪೈರ್ ಇದೆ ಅಂತ ಹೇಳಿ ನಾನು ಇದನ್ನು ಸೆಲ್ ಮಾಡಿದೆ. ಬಟ್ ಸ್ಟಿಲ್ ಇದು ಕೂಡ ಸ್ವಲ್ಪ ಅಪ್ ಮೂವ್ ಕೊಟ್ಟಿದ್ದರಿಂದ ಇದರಲ್ಲೂ ಕೂಡ ಸ್ವಲ್ಪ ಲಾಸ್ ಆಗ್ತಾಯಿತ್ತು. ಸೊ ಬೇಡ ಅಂತ ಹೇಳಿ ಇದನ್ನು ಎಕ್ಸಿಟ್ ಆಗಿ 900ಇಂದ 950ಗೆ ಮೂವ್ ಆದೆ. 950 ಸೆಲ್ ಮಾಡಿದ್ದೀನಿ. ಸೊ ಪ್ರಾಫಿಟ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನೋಡಿ, ಇದರಲ್ಲಿ ಇದ್ದಿದ್ರೆ 48 ಪಾಯಿಂಟ್ ಸಿಗ್ತಾಯಿತ್ತು, ಇವಾಗ ನನಗೆ ಬರೀ ಒಂದು 36 ಪಾಯಿಂಟ್ಸ್ ಬರುತ್ತೆ. ಸೊ ಪರವಾಗಿಲ್ಲ, ಒಂದು 600 700 800 ಚೇಂಜ್ ಹೋಗುತ್ತೆ, ತೊಂದರೆ ಇಲ್ಲ. ಸೊ 36 ಪಾಯಿಂಟ್ಸ್ ಅಂತೂ ಬಂದೇ ಬರುತ್ತೆ ನಾಳೆಗೆ. ಸೊ ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಎಷ್ಟಾಗುತ್ತೆ ಅಂತ. ಅಪ್ರಾಕ್ಸಿಮೇಟಾಗಿ 36.72 -6.6, 30 ಪಾಯಿಂಟ್ಸ್ ಅಂತೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಷ್ಟೊತ್ತು ಕ್ಲೋಸ್ ಮಾಡ್ತೀನಿ ಏನೋ ನೋಡಬೇಕು, ನಾಳೆ ಗ್ಯಾಪ್ ಅಪ್ ಆಗಿಬಿಟ್ರೆ ಗೊತ್ತಾಗಲ್ಲ. ಸೊ ನಾಳೆಗೆ 1,900 ಅಂತೂ ಪ್ರಾಫಿಟ್ ಬಂದೇ ಬರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಇದೆ.
ಬಟ್ ಮಾರ್ಕೆಟ್ ಏನಾದ್ರು ಮತ್ತೆ ಇವತ್ತಿನ ಥರನೇ ಗ್ಯಾಪ್ ಅಪ್ ಥರ ಒಂದು 100 ಪಾಯಿಂಟ್ಸ್ 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆದರೆ ಮತ್ತೆ ಕಷ್ಟ ಆಗ್ಬೋದೇನೋ, ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಸ್ ಏನಾದ್ರು ಮಾಡಿ ಹೊರಗಡೆ ಬರಬೇಕಾಗತ್ತೆ. ಬಟ್ ಸ್ಟಿಲ್ ಈಗ ಆ್ಯಸ್ ಆಫ್ ನಾವು ನೋಡೋದಾದರೆ ನಾಳೆ ನನ್ನ ಪ್ರಾಫಿಟ್ ಪೊಟೆನ್ಷಿಯಲಿಟಿ 1900 ಬರೋ ಚಾನ್ಸಸ್ ಇದೆ. ನೋಡೋಣ ನಾಳೆ ಎಷ್ಟು ಮಾಡ್ತೀನಿ ಅಂತ. ಸೊ ಇದೇ ಇಷ್ಟು ಅಪ್ಡೇಟು, ಇವತ್ತಿನ ಅಪ್ಡೇಟು. ಸೊ ಇವತ್ತಿನ ರಿಯಲೈಸ್ ಪ್ರಾಫಿಟು 300 ರುಪೀಸ್ ಬಂದಿದೆ. ನಾಳೆಗೆ ಅಂತ ಇಟ್ಕೊಂಡಿರೋದು 199 ಪ್ರಾಫಿಟಲ್ಲಿ ಇದ್ದೀನಿ ನಾಳೆಗೆ ಇದು. ಸೊ ನಾಳೆಗೆ 1900 ಬರುತ್ತಲ್ಲ, ಅದೇ ಇದು ಪ್ರಾಫಿಟು. ಈಗ ಆಲ್ರೆಡಿ 200 ರುಪೀಸ್ ಪ್ರಾಫಿಟಲ್ಲಿ ಇದ್ದೀನಿ. ಸೊ ಅಷ್ಟೇ. ಥ್ಯಾಂಕ್ ಯು.